ಬಿಡ ತಂದಿಟ್ರು ಕುತ್ತಿಗೆ ಬಿದ್ರೆ ನೀರು ಗೈಸ್ ಫನ್ನಾಗಿರುತ್ತೆ. ಒಂದು ಸೆಂಟರ್ ಆಫ್ ದಿ ಫಾರೆಸ್ಟ್ ಅಲ್ಲಿ ಕೂತಿದ್ದೀವಿ ಗೈಸ್. ಅಲ್ಲೊಂದು ರ್ಯಾಬಿಟ್ ಇದೆ, ಜೋರಾಗಿ ಮಾತಾಡಿದ್ರೆ ಅದು ಹೊಂಟೋಯ್ತದೆ. ಜಸ್ಟ್ ಹಂಗೆ ಝೂಮ್ ಹಾಕಿ. ವಾವ್, ಸೂಪರ್ ಅಲ್ಲ ಅದು. ದಟ್ ಈಸ್ ಅ ಪ್ರೈಸ್ ವಿನ್ನಿಂಗ್ ಹಸು. 40 ಲೀಟರ್ಸ್ ಪರ್ ಡೇ ಕೊಡುತ್ತೆ. ವಿಚ್ ಇಸ್ ಲೈಕ್ 22 ಎಕರೆ ಜಾಗ ಇದು. ಹಲೋ ಅಂತಮ್ಮ, ದಿಸ್ ಇಸ್ ಶಾರುಖ್, ನೀವು ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಎಸ್, ಇವತ್ತು ಎಲ್ಲಪ್ಪ ನಿನ್ನ ಪ್ಲ್ಯಾನು, ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳಿದ್ರೆ, ಸೊ ಒನ್ನೋರ್ ಎಲ್ಲಿ ಹೋಗ್ತಿದ್ದೀವಿ ಇವತ್ತು? ಸೈಡ್ ಬನ್ನಿ, ಅವ್ರು ಕಾರ್ ಹೋಗ್ತಾವ್ರೆ. ಆಮೇಲೆ ನಮ್ಮನ್ನ ಹೋಗೋದೇ ಬಿಡಲ್ಲ ಅವರು. ತಮಿಳ್ನಾಡು ಸೈಡ್ ಕ್ಯಾಂಪಿಂಗ್ ಹೋಗ್ತಾ ಇದೀವಿ. ತಮಿಳ್ನಾಡು ಸೈಡು ನುಗ್ಗಿ ಹೋಗೋದು ಅಂದ್ರೆ ಬಾರ್ಡರ್ ದಾಟ್ಬಿಟ್ಟು ಮತ್ತೆ ಕರ್ನಾಟಕಕ್ಕೆ ಹೋಗ್ತೀವಿ. ಅಂದ್ರೆ ಆ ಪ್ಲೇಸ್ ಹೋಗ್ಬೇಕಂದ್ರೆ ಆ ತಮಿಳ್ನಾಡಿಂದಾನೆ ಹೋಗ್ಬೇಕು. ಒಂದು ಟ್ರೆಕ್ಕಿಂಗು ಪ್ಲಸ್ ಕ್ಯಾಂಪಿಂಗು ಮೇನ್ಲಿ. ಸೊ ಆಫ್ಟರ್ ಸೋ ಲಾಂಗ್ ಬ್ಯಾಕ್ ಬರೀ ಫುಡ್ ರಿವ್ಯೂ ಮಾಡ್ತಿದ್ವಿ. ಸೊ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ವಿ ಆರ್ ಗೋಯಿಂಗ್ ಟು ಒಂದು ಟ್ರಿಪ್. ಸೊ ಒಂದು ಲಾಂಗ್ ಟ್ರಿಪ್ಪು. ಸೊ ಆಲ್ಮೋಸ್ಟ್ ಅರೌಂಡ್ ಬೆಂಗಳೂರಿಂದಾನೇ ಒಂದು ನಿಮಗೆ ಒಂದು 80 to 85 ಕಿಲೋಮೀಟರ್ಸ್ ಹಂಗೆ ಬರುತ್ತೆ ಅಂತ ತಿಳ್ಕೊಳ್ಳಿ. ಸೊ ನಾವಿರೋ ಜಾಗದಿಂದ ಅಂದವೇ ನಾಷ್ಟ ಮಾಡಬೇಕು, ಬೇಜಾನ್ ಪ್ಲಾನ್ಸ್ ಇದೆ. ಸೊ ಬಟ್ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಹೊಸಬ್ರು ನೋಡ್ತಿದ್ರೆ ಮರೀತ ಏನು ಮಾಡ್ಬೇಕು ಬೈ? ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ಹೊಸ ವಿಡಿಯೋ ನಿಮ್ಮ ನೋಟಿಫಿಕೇಶನ್ ಬೇಕಂದ್ರೆ ಬೆಲ್ ಐಕನ್ ಒತ್ತಿ. ಆಲ್ ರೈಟ್ ಅಂತ ಸೊ ಫೈನಲ್ ಆಗಿ ಬಂದಿದ್ದು ನಾವೇನೋ ಕಾರಲ್ಲಿ ಇಂಟ್ರೋ ಸ್ಟಾರ್ಟ್ ಮಾಡಿದ್ವಿ. ಸೊ ಒಂದು ಲಾಂಗ್ ಟ್ರಿಪ್, ಮೇನ್ಲಿ ಸನ್ಸೆಟ್ ಇಲ್ಲಿ. ಸೊ ಸನ್ಸೆಟ್ ಟೈಮ್ ಕರೆಕ್ಟಾಗಿ ಬರ್ಬೇಕಂತ ಪ್ಲಾನಲ್ಲಿ ಇದ್ದಿದ್ದು. ಹಂಗಂಗೆ ಮಾಡಿ ಹೆಂಗೋ ಒಂದು ಬಂದ್ವಿ. ಆಫ್ಟರ್ ಸೋ ಮೆನಿ ಏನೇನೋ ಅಬ್ಸ್ಟಕಲ್ಸ್ ಇತ್ತು, ಎಲ್ಲ ದಾಟಿ ಬಂದ್ವಿ. ಸೊ ಒಂದು ಸನ್ಸೆಟ್ಟಿನ ಒಂದು ಟೈಮ್ ಲ್ಯಾಪ್ಸ್ ಹೊಡೆದಿದ್ದೀನಿ, ಅದು ನೋಡ್ಕೊ ಬಂದ್ಬಿಡಿ. ಫೈನಲಿ ವಿ ಆರ್ ಹಿಯರ್ ಅಟ್ ಕೋಡಿಹಳ್ಳಿ ವಿಸ್ಟಾ ವ್ಯಾಲಿ ಕ್ಯಾಂಪ್. ಫೈನಲಿ ಬಂದಿದ್ದೀವಿ. ಸೊ ಒಂದು ಫನ್ ರೈಡ್ ಆಗಿತ್ತು ನಮ್ಮದು, ಪ್ಲಸ್ ಒಂದು ಲಾಂಗ್ ಟ್ರಿಪ್ಪಾಗಿ ಎಲ್ಲರ ಹೋಗಬೇಕು ವಿತ್ ನಮ್ಮ ಟೀಮ್ ಜೊತೆ ಎಲ್ಲರ ಹೋಗ್ಬೇಕಂತಾನೆ ಒಂದು ಪ್ಲ್ಯಾನಲ್ಲಿ ಇದ್ದಿದ್ದು. ಬರೀ ನಮ್ಮ ಬ್ಯಾಂಗ್ಳೂರಲ್ಲೇ ಸುತ್ತಾಡ್ತಾ ಇದ್ವಿ. ಬ್ಯಾಂಗ್ಳೂರ್ ಬಿಟ್ಟು ಒಂದು ಏನು ಹೇಳೋದು, ಒಂದು ಗೆಟ್ ಅವೇ ಪ್ಲೇಸ್ ಥರ ಈ ಒಂದು ಜಾಗನ ಹುಡುಕಿ ಬಂದಿರೋದು. ವಿಚ್ ಇಸ್ ಲೈಕ್ 22 ಎಕರೆ ಜಾಗ ಇದು. ವ್ಯೂ ಪಾಯಿಂಟ್ಸ್ ತುಂಬಾ ಜಾಸ್ತಿ ಇದೆ. ಅಂಡ್ ಸಪರೇಟ್ ಆಗಿ ಆಟ ಆಡಕ್ಕೆ ಅಂತ ಸಪರೇಟ್ ಒಂದು ಟೀಮ್ಸ್ ಎಲ್ಲ ಮಾಡಿಕ್ಕಿದ್ದಾರೆ, ಅಂದ್ರೆ ಲೈಕ್ ಸ್ಪೇಸಸ್ ಎಲ್ಲ ಮಾಡಿಕ್ಕಿದ್ದಾರೆ. ಓನರು ಇದ್ದಾರೆ. ಸೊ ಅವ್ರ ಹತ್ರ ಮಾತಾಡ್ಸೋಣ ಲೇಟರ್. ಬಟ್ ಫಸ್ಟ್ ಬಂದು ನನ್ನ ಜೊತೆ ವ್ಯೂನ ಜಸ್ಟ್ ಹಂಗೆ ಎಕ್ಸ್ಪೀರಿಯನ್ಸ್ ಮಾಡಿ ರೈಟ್ ರೌಂಡ್ ನಾನೇ ತಿರುಗ್ಬಿಟ್ಟೆ, ಅವನ್ನ ತಿರ್ಗಕ್ಕೆ ಹೇಳಿದ್ರೆ. ಸೊ ರೈಟ್ ರೌಂಡ್ ಬಂದು ಕಂಪ್ಲೀಟೆಡ್ ಆಗಿ ಬರೀ ಬೆಟ್ಟನೇ ಸರೌಂಡಿಂಗ್ ಆಗಿ. ಸೊ ಒಂದ್ ರೀತಿ ಸಕ್ಕದಾಗಿರುತ್ತೆ. ಸೊ ಟೆಂಟ್ ನೋಡ್ಬೋದು ನೀವು ಇಲ್ಲಿ ನೋಡ್ತಿದ್ದೀರಲ್ಲ. ಸೊ ಇದು ಬಂದು ನಾವಿರೋದು 6 ಜನ ಬಂದಿದ್ದೀವಿ. ಆ್ಯಂಡ್ ಅವೆಲ್ಲ ನೋಡಿದ್ರೆ ಸಿಂಗಲು ಲೈಕ್ 2 to 3 persons ಆ ಥರ ಎಲ್ಲ ಇಕ್ಕವ್ರೆ. ಸೊ ದೇ ಹ್ಯಾವ್ ಟೆಂಟ್ ಸ್ಟೇ ಆಸ್ ವೆಲ್ ಆಸ್ ಫುಡ್ ಎಲ್ಲ ಅವೈಲೇಬಲ್ ಇರುತ್ತೆ ಅಂತ ಹೇಳಿದ್ರು. ಸೊ ನಮಗೆ ಫುಡ್ ಇದ್ರೇ ಸಾಕಲ್ವಾ, ಅದ್ರ ಜೊತೆಗೆ ಟೆಂಟು ಕೊಟ್ಟರೆ ಮಜಾ ಮಾಡ್ತೀವಿ. ಈಗ ಬಂದು ನೆಕ್ಸ್ಟು ಮುಂದಿನ ಕಾರ್ಯಕ್ರಮ ಏನಿದೆ ಅದು ನೋಡೋಣ. ಪಕ್ಕದಲ್ಲಿ ಬಾನ್ ಫೈರು ಇದೆ. ಲೇಟರ್ ನಾವು ಶಾರ್ಟು ನೋಡ್ತೀರಾ ನೀವು, ಇಲ್ಲಿ ನೋಡ್ಬೋದು. ಸೊ ಬಾನ್ ಫೈರ್ ಅವನೇಂತ ಆ ಥರ ಸೌಂಡ್ ಮಾಡ್ತಾವೆ. ಯಾ, ಸೊ ಹೆಂಗಿತ್ತು ಜರ್ನಿ, ಲಾಂಗ್ ರೈಡು? It was so obstacles was there. Shahrukh bhai. Sorry, mic ulta idbitte. Shahrukh bhai at one point. ಇಲ್ಲಿಂದ ಇಲ್ಲಿ ತನಕ ಬಂದ್ಬಿಟ್ಟಿದ್ರು. ಅದು ಆನ್ ದ ವೇ ಅಲ್ಲಿ ಆ ರೋಡ್ ಚೆನ್ನಾಗಿತ್ತು. ಸ್ವಲ್ಪ ಒಂಚೂರು ಸ್ಪೀಡ್ ಹೋದ್ವಿ, ಅಲ್ಲಿ ಹಂಪ್ಸ್ ಇದ್ದಿದ್ದು ನೋಡಿಲ್ಲ. ಐ ವಾಸ್ ಲೈಕ್ ಅಲ್ಲಿಂದಾನೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ತಿದ್ದೆ, ಜಂಪು ಹೈಟ್ ಆಗಿತ್ತು. ಇಂದ ಇವ್ನು ನೋಡೋನೆ ಹಿಂಗಿತ್ತಪ್ಪ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅಲ್ಲಿ ಹೋಗ್ತಿದ್ವು ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ಬಿಡ್ತಿದ್ವು, ಬಿಟ್ಟಿದ್ದು ನೋಡಿದೆ. ಹೌದಾ? ಹ್ಞೂ ಬೈ, ಏನು ನೀವು ಮುಂದೆ ತಾನೇ ಫುಲ್ ಇಷ್ಟು ಮೇಲೆ ಎಗ್ದು ಬಂದಿರೋದು. 5 ರೂಪಾಯಿಗೆ ಯಾಕೆ ಮಾಡಿದ್ರೆ 50 ರೂಪಾಯಿಗೆ ಯಾಕೆ ಮಾಡ್ತಾರೆ? 50 ರೂಪಾಯಿ ಕಟ್ ಮಾಡಿ ಬೈ ಕಾಸು. ಕ್ಯಾಮ್ರಾಮನ್ ಆಮೇಲೆ ತೋರ್ಸೋಣ. ನಿಂದು ಸಿಚುವೇಶನ್ ಸೇಮ್ ಇತ್ತಲ್ಲ, ಅವ್ರದ್ದು ಬರೀ ಹಿಡಿಯೋದೇ ಕೆಲಸ ಕ್ಯಾಮ್ರಾ. ಸೊ ನೆಕ್ಸ್ಟ್ ಬೈ ಬಾನ್ ಫೇರ್ ಎಲ್ಲ ಇದೆ. ಸೊ ಬಂದಿದ್ದ ಜಾಗ ಹೆಂಗೆ ಅನಿಸ್ತದೆ ನಿನಗೆ ಅದೇಳಿ ಫಸ್ಟ್? ಒಂದು ಬರೀ ನಾವು ಫುಡ್ ರಿವ್ಯೂ ಅವೆಲ್ಲ ಹೋಗ್ತಾ ಇರ್ತೀವಿ, ಒಂದು ಟೈಮ್ ಕೊಟ್ಟು ಟೀಮ್ಗೆ ಅಂತ ಒಂದು ಸ್ಪೇಸಿಗೆ ಬಂದಿದ್ದೀವಿ. ಒಂದು 80 kilometers ಲಾಂಗ್ ಅವೇ ಫ್ರಮ್ ಬೆಂಗಳೂರು. ಅಮೆನ್ಸ್ ದ ನೇಚರ್, ಟ್ರಾಫಿಕ್ ಇಂದ ದೂರ. ಜಸ್ಟ್ ನೀವು ನಮ್ಮ ಸಿಟಿಯಿಂದ ಒಂದು 10 kilometer ದಾಟಿದ್ರೆ, 10 ಅಲ್ಲ ಒಂದು 20 kilometer ದಾಟಿದ್ರೆ ಬರೀ ಕಾಡೇ ಇರುತ್ತೆ. ಅಷ್ಟು ನಿಮಗೆ ಆ ವ್ಯೂಸ್ ಅಲ್ಲಲ್ಲಿ, ಆ ಲೇಕು ಸೈಕಾಗಿತ್ತು. ಅವನ ಪಾಯಿಂಟಲ್ಲಿ ಇದ್ದಾನೆ, ನಾವು ನಮ್ಮ ಪಾಯಿಂಟಲ್ಲಿ ಇದ್ದೀವಿ ಅಷ್ಟೇ. ಸೊ ನೋಡ್ಕೊಳ್ಳಿ, ಈ ಒಂದು ಮನುಷ್ಯ ಚಪ್ಲಿ ಪ್ರಜ್ವಲ್ ಅಂತ. ಸೊ ಲಾಸ್ಟ್ ವಿಡಿಯೋ ಎಲ್ಲ ನಾಕಿಲ್ಲ, ಮಂಚನಬೆಲೆ ಡ್ಯಾಮಲ್ಲಿ ಕಟ್ ಮಾಡಿಬಿಟ್ಟೆ. ತುಂಬಾ ರಿಕ್ವೆಸ್ಟ್ ಮಾಡ್ದೆ ಬೇಡ ಅಂತ, ಬಟ್ ಈ ವಿಡಿಯೋಲಿ ಬಿಡಲ್ಲ.
ಸೊ ಪ್ಲಾನ್ಸ್ ತುಂಬಾ ಇದೆ, ಎಕ್ಸಿಕ್ಯೂಟ್ ಮಾಡೋಣಂತೆ. ಈಗ ಬಂದು ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಈಗ ನೆಕ್ಸ್ಟ್ ಬಂದು ಇವ್ರದ್ದು ಈ ಫಾರ್ಮ್ ಹೌಸ್ ಇದೆ ಅನ್ಸ್ತೈತೆ, ಏನೇನಿದೆ ನೋಡೋದ. ಸೊ ಇವ್ರ ಕಾಂಟ್ಯಾಕ್ಟ್ ನಂಬರ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇಟ್ಸ್ ನಾಟ್ ಎ ಪ್ರಮೋಷನ್, ಓಕೆನಾ? ನಾವು ಹಿಂಗೆ ಬಂದರೆ ಕ್ಯಾಮರಾ ಅವ್ರು ಹಂಗೆ ಹೋಗ್ತಾರೆ. ಡೀಟೇಲ್ಸ್ ಬಂದು ಹಂಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಒಂದು ಬೆಸ್ಟ್ ಫೋಟೋಗ್ರಾಫರ್ ಐ ಹ್ಯಾವ್ ಸೀನ್. ಸೊ ಜಸ್ಟ್ ಕಾಂಟ್ಯಾಕ್ಟ್ ಹಿಮ್. ಓಕೆ, ಮ್ಯಾರೇಜ್ ಫೋಟೋಸ್ ಮತ್ತೆ ಏನೇನು ನಡೀತೀಯಾ? ಪ್ರೀ ವೆಡ್ಡಿಂಗ್ ಶೂಟ್ಸ್ ಮಾಡ್ತೀವಿ. ಓಕೆ, ಬರ್ಡೇ ಫೋಟೋಸ್, ಎನಿ ಕೈಂಡ್ ಆಫ್ ಸ್ಮಾಲ್ ಫಂಕ್ಷನ್ಸ್, ಬರ್ಡೇಸ್, ಎಂಗೇಜ್ಮೆಂಟ್ಸ್ ಎಲ್ಲದಕ್ಕೂ ನಾವು ಮಾಡ್ಕೊಡ್ತೀವಿ. ನಮಗೂ ಮಾಡ್ಕೊಡ್ತಿದ್ದಾರೆ ಆ ರೀತಿ. ಎಕ್ಸಾಕ್ಟ್ಲಿ. ಎಸ್, ನಿಮಗೆ ದೊಡ್ಡ ಆರ್ಡರ್ಸ್ ಬೇಕಂದ್ರೆ ಅದನ್ನೂ ಮಾಡ್ತೀವಿ. ಅದು ನಮ್ಮ ಕಂಪನಿ ಅಂಡ್ರಲ್ಲಿ ಬರುತ್ತೆ, ನಾವು ಬರಲ್ಲ ಅಷ್ಟೇ. ಸೊ ಏನೇ ಕಮರ್ಷಿಯಲ್ಸ್ ಬಗ್ಗೆ ಇದ್ರೆ ಯು ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್. ಇದು ಬಂಡೆ ದೊಡ್ಡಿ ಅಂತ. ಗೈಸ್, ಅಲ್ಲೊಂದು ರ್ಯಾಬಿಟ್ ಇದೆ, ಜೋರಾಗಿ ಮಾತಾಡಿದ್ರೆ ಅದು ಹೊಂಟೋಯ್ತದೆ. ಜಸ್ಟ್ ಹಂಗೆ ಝೂಮ್ ಹಾಕಿ. ವಾವ್, ಸೂಪರ್ ಅಲ್ಲ? ಆ್ಯಂಡ್ ಹಂಗೆ ಹಸು ನೋಡ್ಬೋದು. ಅದು ಸ್ವಲ್ಪ ಗರಂ ಆಗಿದೆ, ಅದ್ರ ಪಕ್ಕ ಹೋಗ್ಬೇಡಿ ಅಂತವ್ರೆ. ಸರಿ, ಈ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್ ಸ್ವಲ್ಪ. ನಮ್ಮ ಹತ್ರ HF ಹಸುಗಳಿದೆ, ಓಕೆ, ಜರ್ಸಿ ಹಸುಗಳಿದೆ, ಸಿಂಧಿ ಹಸು. ಇದು ಬಂದ್ಬಿಟ್ಟು ಸಿಂಧಿ ಕರ. ತೋರಿಸಿ ಅದು. ಹಾಂ, ಇದು ಮುಂದ್ಗಡೆ ಫಸ್ಟ್ ಇದೆಯಲ್ಲ, ಓಕೆ, ಸಿಂಧಿ. ಇದು ಸಿಂಧಿ ಬ್ರೀಡ್. ಓಕೆ. ಮಿಕ್ಕಿದೆಯಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಇರೋದು HF. HF, ಓಕೆ. ಅದು ಲಾಸ್ಟ್ ಅಲ್ಲಿ HF ಇದೆ ನೋಡಿ. ಅದು ಬಂದು ಪಂಜಾಬ್ HF. ಪಂಜಾಬ್, ಓಕೆ. ಪಂಜಾಬಿಂದ ತರಿಸಿದ್ವಿ. ಮಿಕ್ಕಿದೆಲ್ಲ ಇದು ಊಟಿ HF ಪಕ್ಕದಲ್ಲಿ ಸೆಕೆಂಡ್, ಓಕೆ. ಇದು ಜರ್ಸಿಗಳು. ಹಾಂ ಹಾಂ ಹಾಂ. ಅದು ದಟ್ ಈಸ್ ಅ ಪ್ರೈಸ್ ವಿನ್ನಿಂಗ್ ಹಸು. ಓಕೆ, ಅದಾ ಲಾಸ್ಟ್ ಈ ರೋಲ್ ಲಾಸ್ಟ್. ಈ ರೋಲ್ ಲಾಸ್ಟ್, ಓಕೆ. 40 ಲೀಟರ್ಸ್ ಪರ್ ಡೇ ಕೊಡುತ್ತೆ. ಬಟ್ ಇವಾಗ ಪ್ರೆಗ್ನೆನ್ಸಿಯಲ್ಲಿ ಹಾಲು ನಿಲ್ಸಿದ್ವಿ. ಓಕೆ. ಆ್ಯಂಡ್ ಇಲ್ಲೊಂದು ಹೇಳಿದ್ರಿ, ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಇದು ಮಿಲ್ಕಿಂಗ್ ಮಿಷನ್ ಅಂದ್ಬಿಟ್ಟು, ಓಕೆ. ಮಿಷನ್ ಆನ್ ಮಾಡಿಬಿಟ್ಟು ಈ ಪೈಪ್ ಕನೆಕ್ಷನ್ ಇದೆ ನೋಡಿ. ಹಾಂ, ಇದರಲ್ಲಿ ಸಕ್ಕಿಂಗ್ ಇದು ಕಂಪ್ರೆಷನ್ ಬರುತ್ತೆ. ಓಕೆ. ಆ ಕಂಪ್ರೆಷನ್ ಇದರಿಂದ ಹಾಲು ಸಕ್ಕಾಗತ್ತೆ. ಫೈನ್. ಮನುಷ್ಯರ ಕೈಯಿಂದ ಹಾಲು ತೆರೆಯೋದು ಬೇಕಾಗಿಲ್ಲ. ಓಕೆ. ಸಕ್ ಮಾಡಿಬಿಟ್ಟು ಇದರಲ್ಲಿ ಕಲೆಕ್ಟ್ ಆಗುತ್ತೆ. ಸೂಪರ್. ತಗೊಂಡು ಹೋಗ್ಬೋದು. ಒಂದು 4-5 ಮಿನಿಟ್ಸಲ್ಲಿ ಒಂದು ಹಸು ಆಗುತ್ತೆ. ಕರೆಂಟ್ಲಿ ಈಗ ಟೆಕ್ನಾಲಜಿ ಅಷ್ಟು ಬೆಳೆದಿದೆ ಅಲ್ವಾ? हाँ, ये जो है पैरेट पीक, उसकी पीक देखो एग्जैक्टली जैसी है. हाँ, और वो टर्की. ಸೂಪರ್. ಸೊ ಅಂತ ನೆಕ್ಸ್ಟ್ ಪ್ಲೇಸ್ ಬಂದು ಇಲ್ಲಿ ಬಂದು ನಿಮಗೆ ಈ ಕೋಳಿ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಕೇಳೋಣ, ಓಕೆನಾ? ನಮ್ಮ ಹತ್ರ ಪ್ಯಾರೆಟ್ ಪೀಕ್ ಇಂದ ಕೋಳಿಗಳಿದೆ. ಅದರ ಪೀಕ್ ಬಂದು ಸೇಮ್ ಆಸ್ ಇಟ್ ಇಸ್ ಲೈಕ್ ನಿಮಗೆ ಪ್ಯಾರೆಟ್ ಪೀಕ್ ಇರುತ್ತಲ್ಲ ಅದೇ ರೀತಿ ಇರುತ್ತೆ. ಕ್ಲಿಪ್ಸ್ ಹಾಕಿರ್ತೀನಿ ನೋಡಿ. ಪೊಲೀಸ್ ಕ್ಯಾಪ್ ಅಂದ್ಬಿಟ್ಟು ಬ್ರಿಟಿಷ್ ಪೊಲೀಸ್ ಕ್ಯಾಪ್. ಓಕೆ. ಅದು ಚಿಕ್ಕ ಕೋಳಿ ಬರುತ್ತೆ, ಅದಿದೆ. ಅದು ಇದೆ ಅಲ್ಲಿ. ಆಮೇಲೆ ಇದು ಇದೆ ಕಡಕ್ನಾಥ್. ಅಲ್ಲಿ ನೋಡ್ಬೋದು ನೀವು, ಕಡಕ್ನಾಥ್ ನೋಡ್ಬೋದು ಮೇಲೆ. ಕಡಕ್ನಾಥ್ ಕೋಳಿ ಲೈಟ್ ಆಗಿ ಅಲ್ಲಿ ಅಲ್ಲಿ ನೋಡ್ಬೋದು ಕಡಕ್ನಾಥ್ ಕೋಳಿ. ಓಕೆ, ಕೇರಳ ಬ್ರೀಡ್ ಅದು. ಓಕೆ, ಸೊ ಕೇರಳ ಬ್ರೀಡ್ ಡಕ್ಸು. ಬ್ರೌನ್ ಇದೆ. ಹಾಂ, ಇದು ಬ್ಯಾಂಗ್ಳೂರ್ ಇಂದ. ಓಕೆ. ನಮ್ಮ ಹೆಸರುಘಟ್ಟ ಫಾರ್ಮ್ ಇಂದ. ಓಕೆ, ಇದರಿಂದ ಇದಕ್ಕೆ ಖಾಕಿ ಕಂಬಲ್ ಅಂತಾರೆ. ಖಾಕಿ ಕಂಬಲ್, ಓಕೆ. ಇದು ಸ್ವಾನ್, ಇದು ಸ್ವಾನ್. ಹಾಂ. ಸೊ ಅಲ್ಲಿ ದೊಡ್ಡ ಟರ್ಕಿ ನೋಡಿರ್ತೀರಾ, ಸೊ ಅದರ ಮರೀಸ್ ಇಲ್ಲಿದೆ. ಸೊ ಇಟ್ಸ್ ಲೈಕ್ ನಿಮಗೆ ಒಂದು 22 ಎಕರೆ ಅಲ್ಲ ಸರ್? 22 ಎಕರೆ ವೈಡ್ ಸ್ಪೇಸ್. ಆ್ಯಂಡ್ ಒಂದೊಂದು ಜಾಗದಲ್ಲೂ ಲೈಕ್ ದೇ ಆರ್ ಡೂಯಿಂಗ್ ಲೈಕ್ ಸಮಥಿಂಗ್ ಸ್ಪೆಷಲ್. ಫಾರ್ಮ್ ಹೌಸ್ ಇಕ್ಕವ್ರೆ ಆ್ಯಂಡ್ ದ್ಯಾಬ್ ಲೈಕ್ ಸಪ್ರೇಟ್. ಈ ಕಡೆ ಒಂದು ಜಾಗ ಇದೆ ಆ್ಯಂಡ್ ಅಲ್ಲಿ ಸ್ವಲ್ಪ ನಾವು ಆಟ ಆಡೋಕ್ಕೆ ಎಂಜಾಯ್ ಮಾಡೋದಕ್ಕೆ ಮೇಲೆ ಟೆನ್ನಿಸ್ ಎಲ್ಲ ಹಾಕಿರ್ತೀವಿ. ಬೇರೆ ಏನೇನಿದೆ ಸರ್ ಇಲ್ಲಿ? ಕೆಳಗಡೆ ನಾವು ರೋಸ್ವುಡ್ ಗಿಡ ಹಾಕಿದ್ದೀವಿ. ರೋಸ್ವುಡ್, ಓಕೆ. ಟೀಕುಡ್ ಇಲ್ಲೇ ಒಂದು ರೋಸ್ವುಡ್ ಗಿಡ ಇದೆ. ಬನ್ನಿ ಹಂಗೆ ಬನ್ನಿ. ದಿಸ್ ಇಸ್. ಆ್ಯಂಡ್ ಸರ್ ಇದು ಎಷ್ಟು ಹಳೇದಂದ್ರಿ ನೀವು? 9 years old. 9 years old. ಜಸ್ಟ್ ಯು ಕ್ಯಾನ್ ಸಿ ಎ ಲುಕ್ ನೋಡ್ಬೋದು ನೀವು. ಇದಕ್ಕೆ ಕಟಿಂಗ್ ಬರಬೇಕಂದ್ರೆ 25 years ಬೇಕು ಇದಕ್ಕೆ. ಓಕೆ. ಹಾಂ, ಎಸ್. ಸಿಂಗಲ್ ಪೋಲ್ ಥರ ಇದೆ ನೋಡಿ ಅದು. ಟೀಕುಡ್ 12 feetಗಿಂತ ಜಾಸ್ತಿ ಹೋಗಿದೆ. ವಾವ್. ಬಾಳೆ ಅಂತ ಕೇಳಿದ್ರೆ ಈಗ ಎಲ್ಲೂ ಸಿಗ್ತಾ ಇಲ್ಲ. ಹೌದು, ಅದು ಡೆವಲಪ್ ಮಾಡೋಕ್ಕೆ ತಂದು ಹಾಕಿದ್ದೀವಿ ರಸಬಾಳೆ. ಈಗ ಕರೆಂಟ್ಲಿ ಯಾವ್ದು ರೇರ್ ಇದೆಯೋ, ಯಾವ್ದಾವ್ದು ಸಿಕ್ತಿಲ್ವೋ ಅದನ್ನೆಲ್ಲ ಇವರು ಇಲ್ಲಿ ಪ್ಲಾಂಟೇಶನ್ ಮಾಡೋವ್ರೆ. ಬಿಕಾಸ್ ಆಫ್ ಇನ್ ಫ್ಯೂಚರ್ ಡೆವಲಪ್ ಮಾಡೋಣ ಅಂತ. ಸೊ ಅಲ್ಲಲ್ಲಿ ಸ್ಪೆಷಲಿ ಆ ಒಂದು ಯುನಿಕ್ ಆಗಿ ನಿಮಗೆ ಕಾಣಿಸ್ತಾನೆ ಇರುತ್ತೆ. ಸೊ ಬಂದರೆ ಒಂದು ಬ್ಯಾಂಗ್ಳೂರ್ ಒಂದು ಟ್ರಾಫಿಕ್ಕು ಅದರಿಂದ ಒಂದು ದೂರ ಬರ್ಬೋದು ಅಲ್ವಾ ಸರ್? ಖಂಡಿತ ಒಂದು 80 kilometers ಲಾಂಗ್ ಅವೇ ಒಂದು ಆ ಗೆಟ್ಟವೇ ಅನ್ಬೋದು ನಾವು. ಬೇಸಿಕ್ಕಾಗಿ ಒಂದು ಸೈಲೆಂಟ್ ಆಗಿರೋ ಒಂದು ಜಾಗ. ಇಲ್ಲಿ ಲಕ್ಷ್ಮಣ್ ಫಲ ಅಂತ ಇದೆ, ಫ್ರೂಟ್ ಕೇಳಿದ್ದೀರಾ? ಲಕ್ಷ್ಮಣ್ ಫಲ ಕೇಳಿದ್ದೀನಿ. ಗುಡ್ ಫಾರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಹೋಗುತ್ತೆ. ಮತ್ತೆ ಸ್ಟಮಕ್ ಇಂಟೆಸ್ಟೈನ್ ನಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೆ ಅದಕ್ಕೋಸ್ಕರ ಆಯುರ್ವೇದಿಕ್ ಇದಕ್ಕೆ ಹೋಗುತ್ತೆ. ವಾಟರ್ ಆ್ಯಪಲ್. ಓಕೆ. ಇದು ಬಂದ್ಬಿಟ್ಟು ಕೆಂಪು ಕಲರಲ್ಲಿ ಬರುತ್ತೆ. ಆಂಟಿ ಆಕ್ಸಿಡೆಂಟ್. ಓಕೆ, ಆಂಟಿ ಆಕ್ಸಿಡೆಂಟ್. ಹೌದು, ಬಾಡಿಯಲ್ಲಿ ಏನೇನು
ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಅದೆಲ್ಲ ರಿಮೂವ್ ಮಾಡುತ್ತೆ. ಓಕೆ. ಸೊ ಲಕ್ಷ್ಮಣ್ ಫಲ ಇಲ್ಲಿ ನೋಡ್ಬೋದು ನೀವು. ಇದು ಹಣ್ಣು ಆಗೋ ಟೈಮಿಗೆ 1.5 kg 2 kg ಆಗುತ್ತೆ ಒಂದೊಂದು fruit. ಎಸ್, ಆಲ್ಮೋಸ್ಟ್ ಎಲ್ಲ ಬಂದಿದೆ ಇನ್ನ ಇಲ್ಲಿ. ಅಲ್ಲಿದೆ ಎಲ್ಲ ಕಡೆ. ಇದು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ಓಕೆ. ಇದು ನಿಮ್ಮ ಜನರ ರಿಕ್ವೈರ್ಮೆಂಟ್ ಏನಿದೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ತೀರಾ ವಿಲ್ ಟ್ರೈ ಟು ಡೆವಲಪ್ ಆನ್ ಫ್ಯೂಚರ್. ಹೌದು. ಸೊ ಬೇಸಿಕಲಿ ಇಲ್ಲಿ ಬಂದಿರೋದೇ ಎಕ್ಸ್ಪ್ಲೋರ್ ಮಾಡಿ ಎಂಜಾಯ್ ಮಾಡೋಣ ಅಂತ ಈ ಜಾಗನ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಬುಡ ತಂದಿಟ್ರು ಹಾಂ, ಕುತ್ತಿಗೆ ಬಿದ್ರೆ ನೀರು ಗಾಯ್ಸ್ ಫನ್ ಆಗಿರುತ್ತೆ. ಒಂದು ಸೆಂಟರ್ ಆಫ್ ದಿ ಫಾರೆಸ್ಟ್ ಅಲ್ಲಿ ಕೂತಿದ್ದೀವಿ.